ಆದಿತ್ಯ ರಾವ್ ಈ ರೀತಿಯಾದಂತ ಒಂದು ಕೃತ್ಯವನ್ನ ಎಸಗಲಿಕ್ಕೆ ಏನ್ ಕಾರಣನಪ್ಪ ಅಂತ ನೋಡೋದಾದ್ರೆ ಏರ್ಪೋರ್ಟ್ ನಲ್ಲಿ ಕೆಲಸ ಸಿಗದಿದ್ದಕ್ಕೆ ಬ್ಲಾಸ್ಟ್ಗೆ ಸ್ಕೆಚ್ ಅನ್ನ ಹಾಕಿದ್ದ ಈತ. ಏರ್ಪೋರ್ಟ್ ನಲ್ಲಿ ಯಾವಾಗ ಈತನ ಅರ್ಜಿ ರಿಜೆಕ್ಟ್ ಆಗುತ್ತೋ, ಈತನ ಮೇಲೆ ಕೇಸ್ ಇದ್ದಂತ ಹಿನ್ನೆಲೆಯಲ್ಲಿ ಈತನ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಆ ಒಂದು ಸೇಡನ್ನ ತೀರಿಸಿಕೊಳ್ಳೋಕೆ ಈ ರೀತಿಯಾಗಿ ಮುಂದಾಗಿದ್ದ ಆತ. ಮಂಗಳೂರಿನ ಹೋಟೆಲ್ ನಲ್ಲಿ ಕೆಲಸಕ್ಕೆ ಸೇರಿದ್ದ ಆದಿತ್ಯ ರಾವ್ ಕುಡ್ಲಾ ಕ್ವಾಲಿಟಿ ಹೋಟೆಲ್ ನಲ್ಲಿ ಬಿಲ್ಲಿಂಗ್ ಸೆಕ್ಷನ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಸೈಲೆಂಟ್ ಆಗೇ ಇರ್ತಾ ಇದ್ದ ಒಂದು ತಿಂಗಳಿಂದಲೂ ಕೂಡ. ಯಾಕಂದ್ರೆ ಡಿಸೆಂಬರ್ 16ನೇ ತಾರೀಕು ಆತ ಜಾಯ್ನ್ ಆಗಿದ್ದು. ಆ ಹೋಟೆಲ್ಗೆ ಜನವರಿ 13ನೇ ತಾರೀಕು ಆ ಹೋಟೆಲ್ ಅನ್ನ ಬಿಟ್ಟಿರ್ತಾನೆ, ಕೆಲಸವನ್ನ ಬಿಟ್ಟಿರುವಂತದ್ದು ಆತ. ಆ ಒಂದ್ ತಿಂಗಳು ಕೂಡ ಫುಲ್ ಸೈಲೆಂಟ್ ಆಗಿರ್ತಾನೆ, ಯಾರ ಜೊತೆನೂ ಕೂಡ ಮಾತನಾಡ್ತಿರ್ಲಿಲ್ಲ. ಹೋಟೆಲ್ ನಲ್ಲಿ ಸಿಬ್ಬಂದಿ ಜೊತೆ ಮಾತನಾಡ್ತಿರ್ಲಿಲ್ಲ. ಸದಾ ಬ್ಯಾಗ್ ಅನ್ನ ಹಿಡ್ಕೊಂಡೇ ಓಡಾಡ್ತಾ ಇದ್ದ. ಎಲ್ಲಿಗೆ ಹೋದ್ರು ಕೂಡ, ಟಾಯ್ಲೆಟ್ಗೆ ಹೋದ್ರು ಕೂಡ ಬ್ಯಾಗ್ ಅನ್ನ ಬಿಡ್ತಾ ಇರ್ಲಿಲ್ವಂತೆ. ಆ ಬ್ಯಾಗ್ ಅನ್ನ ಇಟ್ಕೊಂಡೆ ಎಲ್ಲಾ ಕಡೆ ಓಡಾಡ್ತಾ ಇದ್ದ. ಅದೇ ಬ್ಯಾಗ್ ಅನ್ನೇ ಆತ ಅಲ್ಲಿ ಬಿಟ್ಟಿದ್ದಂಥದ್ದು ಮಂಗಳೂರು ಏರ್ಪೋರ್ಟ್ ನಲ್ಲಿ. ಬ್ಯಾಗ್ ನಲ್ಲಿ ಬಾಂಬ್ ಮೇಕಿಂಗ್ ಸಾಮಗ್ರಿಯನ್ನ ಇಟ್ಕೊಂಡಿದ್ದ. ಆನ್ಲೈನ್ ನಲ್ಲಿ ಬಾಂಬ್ ಮೇಕಿಂಗ್ ಪೌಡರ್ ಅನ್ನ ತರಿಸಿದ್ದ. ಹೋಟೆಲ್ ನಲ್ಲೇ ಇದ್ದುಕೊಂಡು ಬಾಂಬ್ ಮೇಕಿಂಗ್ ಅನ್ನ ಮಾಡ್ತಾ ಇದ್ದ. ಯೂಟ್ಯೂಬ್ ನಲ್ಲಿ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದ, ಯಾವ್ಯಾವ ರೀತಿಯಾಗಿ ಬಾಂಬ್ ಅನ್ನ ತಯಾರಿಸಬಹುದು ಅಂತ. ಒಂದು ತಿಂಗಳುಗಳ ಕಾಲ ಹೋಟೆಲ್ ನಲ್ಲಿದ್ದ ಆರೋಪಿ ಆದಿತ್ಯ ರಾವ್ ಒಂದು ತಿಂಗಳಿಂದಲೂ ಕೂಡ ಬ್ಲಾಸ್ಟ್ಗೆ ಬಿಗ್ ಸ್ಕೆಚ್ ಅನ್ನ ಹಾಕಿದ್ದ. ಹೋಟೆಲ್ನವರು ಕೊಟ್ಟಿದ್ದಂತ ರೂಮ್ ನಲ್ಲಿ ಒಬ್ನೇ ಇರ್ತಾ ಇದ್ದ, ಯಾರನ್ನೂ ಕೂಡ ಜೊತೆಲಿ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಕೇವಲ ಸ್ನಾನ ಮಾಡ್ಲಿಕ್ಕೆ ಮಾತ್ರ ರೂಮ್ಗೆ ಈತ ಬರ್ತಾ ಇದ್ದಿದ್ದಂಥದ್ದು. ಬಂದ್ರು ಕೂಡ ಅಕ್ಕಪಕ್ಕದ ರೂಮ್ನವರ ಜೊತೆ ಮಾತನಾಡ್ತಿರ್ಲಿಲ್ಲ. ನ್ಯೂಸ್ 18ಗೆ ಹೋಟೆಲ್ನ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.